ನ್ಯೂಸ್@4ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಮಲೆ ಮಹದೇಶ್ವರ ಬೆಟ್ಟದ ದೊಡ್ಡಾಣೆ ಗ್ರಾಮಸ್ಥರಿಗೆ ಕೊನೆಗೂ ಕೂಡ ಚಿಕಿತ್ಸೆ ಸಿಕ್ಕಿದೆ. ದೊಡ್ಡಾಣೆ ಗ್ರಾಮಕ್ಕೆ ವೈದ್ಯರ ತಂಡ ಆಗಮಿಸಿದೆ. ಇದು ನ್ಯೂಸ್18 ವರದಿಯ ಬಿಗ್ ಇಂಪ್ಯಾಕ್ಟ್. ಮಲೆ ಮಹದೇಶ್ವರ ಬೆಟ್ಟದ ದೊಡ್ಡಾಣೆ ಗ್ರಾಮಸ್ಥರು ಹಲವಾರು ದಿನಗಳಿಂದ ಜ್ವರ, ನೆಗಡಿ, ಶೀತ, ಕೆಮ್ಮಿನಿಂದ ಬಳಲ್ತಾ ಇದ್ರು. ಆದರೆ ಅವರಿಗೆ ಸರಿಯಾದಂತಹ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ. ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತಂದ್ರೆ 11 ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗಿತ್ತು. ಇನ್ನು ಇವರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ನಿಮ್ಮ ನ್ಯೂಸ್18 ಕನ್ನಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಗ್ರಾಮಕ್ಕೆ ವೈದ್ಯರ ತಂಡ ಬಂದಿದೆ. ಕಿರಿದಾದ ಕಲ್ಲಿನ ರಸ್ತೆಯಲ್ಲೇ ವೈದ್ಯರ ಟೀಮ್ ತೆರಳಿದೆ. ಜೀಪ್ನಲ್ಲಿ ದೊಡ್ಡಾಣೆಗೆ ಹೋಗಿ ವೈದ್ಯರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇದು ನ್ಯೂಸ್18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. 70ಕ್ಕೂ ಹೆಚ್ಚು ಜನರಿಗೆ ಜ್ವರ, ಶೀತ, ನೆಗಡಿ, ಕೆಮ್ಮು ಇತ್ತು. ಚಿಕಿತ್ಸೆ ಸಿಗದೆ ಗ್ರಾಮದಲ್ಲೇ ಗ್ರಾಮಸ್ಥರು ನರಳಾಡ್ತಾ ಇದ್ರು. ಚಿಕಿತ್ಸೆಗೆ ಡೋಳಿ ಕಟ್ಕೊಂಡು 11 ಕಿಲೋಮೀಟರ್ ಹೊತ್ತು ಸುಡುವಾಡಿಗೆ ತೆರಳಬೇಕಾದಂತಹ ದುಸ್ಥಿತಿ ಈ ಗ್ರಾಮಸ್ಥರಿಗಿತ್ತು. ಈ ಬಗ್ಗೆ ಬೆಳಗ್ಗೆ ನ್ಯೂಸ್18 ಕನ್ನಡದಲ್ಲಿ ವರದಿ ಪ್ರಸಾರವಾಗಿತ್ತು. ಇದೀಗ ಇಬ್ಬರು ವೈದ್ಯರು, ಇಬ್ಬರು ಸ್ಟಾಫ್ ನರ್ಸ್, ಇಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಒಳಗೊಂಡ 6 ಜನರ ತಂಡದಿಂದ ತಪಾಸಣೆ ನಡೀತಾ ಇದೆ. ಜ್ವರ ಪೀಡಿತರಿಗೆ ಚಿಕಿತ್ಸೆಯನ್ನ ಚಿಕಿತ್ಸೆಗೆ ತೆರಳಲಾಗದೆ ಮಹಿಳೆಯೊಬ್ಬರು ಅರ್ಧ ದಾರಿಯಲ್ಲೇ ಕುಸಿದು ಬಿದ್ದಿದ್ರು. ದೋಣಿಯನ್ನ ಕಟ್ಕೊಂಡು 11 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಆದ್ರೆ ಈ ಡೋಣಿ ಕಟ್ಟಂಥವರು, ಅದರ ಮೂಲಕ ಕರ್ಕೊಂಡು ಹೋಗಂತವರು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇಡೀ ಗ್ರಾಮದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮಂದಿ ಜ್ವರ, ಶೀತ, ನೆಗಡಿಯಿಂದ ಬಳಲ್ತಾ ಇದ್ರು. ಕೊನೆಗೂ ಕೂಡ ಈ ಗ್ರಾಮಸ್ಥರಿಗೆ ಇದೀಗ ವೈದ್ಯರಿಂದ ಚಿಕಿತ್ಸೆ ಲಭ್ಯವಾಗ್ತಾ ಇದೆ. ಇದು ನ್ಯೂಸ್18 ವರದಿಯ ಬಿಗ್ ಇಂಪ್ಯಾಕ್ಟ್. ಮಾಟಳ್ಳಿ ಪ್ರಾಥಮಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ದೊಡ್ಡಾಣೆ ಅಂತ ಏನು ವಿಲೇಜ್ ಇದೆ, ಅದರಲ್ಲಿ ಏನು 50ರಿಂದ 60 ಜ್ವರದ ಪ್ರಕರಣಗಳು ಇದಾವಂಥ ಹಿನ್ನೆಲೆಯಲ್ಲಿ ನಮ್ಮ ವೈದ್ಯಾಧಿಕಾರಿಗಳ ತಂಡವನ್ನು ರಚಿಸಿ ನಾವು ಆಲ್ರೆಡಿ ಈಗ ದೊಡ್ಡಾಣೆಗೆ ನಾವು ಕಳಿಸಿದ್ದೀವಿ. ಅಲ್ಲಿ ಪ್ರತಿಯೊಬ್ಬರು ಮನೆಗೆ ಏನು 114 ಜನ ಏನಿದ್ದಾರೆ ಅವ್ರಿಗೆಲ್ಲರಿಗೂ ತಪಾಸಣೆ ಮಾಡುವಂಥ ವ್ಯವಸ್ಥೆ, ಮತ್ತು ಏನಾದರೂ ಹೆಚ್ಚುವರಿಯಾದ ಚಿಕಿತ್ಸೆ ಏನಾದರೂ ಬೇಕಾದಲ್ಲಿ ನಾವು ನಮ್ಮ ಆಸ್ಪತ್ರೆಗೆ ದಾಖಲಾತಿಗಳು ಮಾಡ್ಕೊಳ್ಳೋ ವ್ಯವಸ್ಥೆಗಳು ನಾನು ಮಾಡ್ತಾಯಿದ್ದೀನಿ. ಸೊ ಇದ್ರ ಬಗ್ಗೆ ಏನು ನಮಗೆ ಮಾರ್ನಿಂಗ್ ನ್ಯೂಸ್ ಬಂತು, ಈ ಬಂದ ಕ್ಷಣದಿಂದನೇ ನಾವು ಇದಕ್ಕೆ ಪ್ರತಿಕ್ರಿಯೆ ಮಾಡಿಕೊಂಡು ಎಲ್ಲ ವೈದ್ಯರ ತಂಡ ರಚಿಸಿ ನಾನು ಅಲ್ಲಿಗೆ ಡೆಪ್ಯೂಟನ್ನು ಮಾಡಿದ್ದೀನಿ. ಸರ್, ಎಷ್ಟು ಜನ ನಮ್ಮ ಇಬ್ಬರು ಡಾಕ್ಟರ್ಸು ಮತ್ತು ಇಬ್ಬರು ಲ್ಯಾಬ್ ಟೆಕ್ನಿಷಿಯನ್ಸು ಮತ್ತು ಇಬ್ಬರು ಸ್ಟಾಫ್ ನರ್ಸ್ನ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ದೀನಿ. ಒಟ್ಟು 6 ಜನದ ತಂಡವನ್ನು ನಾನು ಅಲ್ಲಿಗೆ ಕಳಿಸಿದ್ದೀನಿ. ಮಾಟಳ್ಳಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಫೈನಲಿ ನ್ಯೂಸ್18 ವರದಿ ಬಳಿಕ ದೊಡ್ಡಾಣೆ ಗ್ರಾಮಸ್ಥರಿಗೆ ಚಿಕಿತ್ಸೆ ಲಭ್ಯವಾಗ್ತಾ ಇದೆ. ಇಬ್ಬರು ವೈದ್ಯರನ್ನೊಳಗೊಂಡ ಟೀಮ್ನಿಂದ ಈಗ ಅಲ್ಲಿ ಚಿಕಿತ್ಸೆ ಮುಂದುವರೆದಿರುವಂಥದ್ದು. ಈ ಗ್ರಾಮದ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ, ಆರೋಗ್ಯ ಕೇಂದ್ರ ಸೇರಿದಂತೆ ಏನೆಲ್ಲ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಇಲ್ಲಿನ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ ಅಂತ? ಸೌಮ್ಯಗಳಲ್ಲಿ ಇದು ಮಲೆ ಮಹದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಒಂದು ಅರಣ್ಯ ಗ್ರಾಮ, ದುರ್ಗಮ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮ. ಈ ಗ್ರಾಮಕ್ಕೆ ಯಾವುದೇ ರೀತಿಯ ರಸ್ತೆ ಸಂಪರ್ಕ ಇಲ್ಲ. ಅಲ್ಲಿ ಒಂದು ಗೇಮ್ ರೋಡ್ ಇದೆ, ಅರಣ್ಯದ ಕಾಡಿನ ರಸ್ತೆನೇ ಅದಕ್ಕೆ ಮುಖ್ಯ ಹೆದ್ದಾರಿ ಆಗಿದೆ. ಹಂಗಾಗಿ ಇವರು ಚಿಕಿತ್ಸೆಗೆ ಬರಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರಾಗಲಿ, ವಿದ್ಯುತ್ ದೀಪ ಆಗಲಿ, ಅದು ಬೇರೆ ಯಾವುದೇ ರೀತಿಯ ಕನಿಷ್ಠ ಮೂಲಭೂತ ಸೌಕರ್ಯಗಳು, ವೈದ್ಯಕೀಯ ಸೌಲಭ್ಯಗಳು ಅವ್ರ ಕನಸಿನ ಮಾತು. ಸುಮಾರು 11 ಕಿಲೋಮೀಟರ್ ಡೋಲಿ ಕಟ್ಟಿ ಅವರು ಕಾಡಿನ ರಸ್ತೆ ನಡುವೆ ಹೊತ್ಕೊಂಡು ಅವ್ರನ್ನ ಯಾರಾದ್ರೂ ಅನಾರೋಗ್ಯಕ್ಕೆ ಒಳಗಾದವ್ರನ್ನ ಕರ್ಕೊಂಡು ಬರ್ಬೇಕು ಸುಳ್ವಾಡಿಗೆ. ಅಲ್ಲಿ ಚಿಕಿತ್ಸೆ ಕೊಟ್ಟು ಮತ್ತೆ ಅವ್ರನ್ನ ಡೋಲಿ ಕೊಟ್ಕೊಂಡು ಹೊತ್ಕೊಂಡು ಹೋಗ್ಬೇಕು. ಆದ್ರೆ ನಿನ್ನೆ ಏನಾಗಿದೆ, ಅಲ್ಲಿ ಸುಮಾರು 70 ಜನಕ್ಕೆ ಇದಕ್ಕಿದ್ದಕ್ಕೆ ಜ್ವರ ಕಾಣಿಸ್ಕೊಂಡಿದೆ, ಕೆಮ್ಮು, ಸಿಕ್ಕಾಪಟ್ಟೆ ಅನಾರೋಗ್ಯ ಉಂಟಾಗಿದೆ. ಜೊತೆಗೆ ಯಾರು ಡೋಲಿ ಕಟ್ಕೊಂಡು ಹೊತ್ಕೊಂಡ್ಬರ್ತಿದ್ರು ಪಾಪ ಅಲ್ಲಿ ಅವ್ರಿಗೂ ಸಹ ಜ್ವರ ಪೀಡಿತರ ಬಿದ್ದಿದ್ದಾರೆ. ಒಬ್ಬ ಮಹಿಳೆ ದಾರಿಲಿ ಬರ್ತಾ ಇರ್ಬೇಕಾದ್ರೆ ನಂದೀಶ್, ನೀವು ಹಾಗೆ ಸಂಪರ್ಕದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ದೊಡ್ಡಾಣೆ ಗ್ರಾಮದ ಗ್ರಾಮಸ್ಥರಾಗಿರುವಂತಹ ಗಣೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಗಣೇಶ್ ಅವರೇ. ನಮಸ್ಕಾರ ಮೇಡಮ್. ಸುಮಾರು 70 ಜನಕ್ಕೂ ಹೆಚ್ಚು ಜನ ಜ್ವರ, ಶೀತ, ನೆಗಡಿಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಅದೇ ಒಂದು ದೊಡ್ಡ ಚಾಲೆಂಜ್. ನಿಮ್ಗೆ ಅಷ್ಟೊಂದು ಸಮಸ್ಯೆ ಇರುವಂತದ್ದು. ಫೈನಲಿ ಈಗ ವೈದ್ಯರು ಬಂದಿದ್ದಾರೆ. ಹೇಗ್ ನಡೀತಾ ಇದೆ ಚಿಕಿತ್ಸೆ ಎಲ್ಲ ಅಲ್ಲಿ? ಹೌದು ಮೇಡಮ್, ಇವಾಗ ಸುಮಾರು ಬಂದು ಒಂದು 1ರಿಂದ 2 ಅವರ್ ಆಗಿದೆ ಮೇಡಮ್ ಅವ್ರು ಬಂದು. ಈಗ ಚಿಕಿತ್ಸೆ ನಡೆದಿದೆ. ಈಗ ಒಂದು 40ರಿಂದ 50 ಜನ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಮೇಡಮ್ ಅದ್ರ ಬಗ್ಗೆ. ಈಗ ಅವರು ಇವತ್ತೇ ಫಸ್ಟ್ ಮೇಡಮ್ ಬಂದಿರೋದು. ನಮ್ಗೀಗ 6 ತಿಂಗಳಿಂದ ಡಾಕ್ಟರ್ಗಳೇ ಬಂದಿಲ್ಲ. ಅಲ್ಲ, ಈಗ ಸಾಮಾನ್ಯವಾಗಿ ನಿಮ್ಗೆ ಏನಾದ್ರೂ ನಿಮ್ ಗ್ರಾಮದಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಹೇಗೆ ಚಿಕಿತ್ಸೆ ವಿಧಾನ, ವ್ಯವಸ್ಥೆ ಹೇಗಲ್ಲಿ? ಮೇಡಮ್, ನಮ್ಗೆ ನಮ್ಮ ಗ್ರಾಮದಲ್ಲಿ ಏನಾರ ಹುಷಾರಿಲ್ಲ ಮತ್ತೆ ಡೆಲಿವರಿ ಆಗ್ಬೇಕು ಅಂತಂದ್ರೆ ನಾವು ಆಡು ಮಕ್ಕಳಿಗೆ ಡೋಳಿ ಕಟ್ತಾರಲ್ಲ, ಆ ರೀತಿ ಡೋಳಿ ಕಟ್ಟಿ 4-5 ಜನ ಸೇರ್ಕೊಂಡು ಹಗಲು ಕತ್ಲಿ ಅಂತ ತೂಕೊಂಡು ಹೋಗ್ಬೇಕು ಮೇಡಮ್ ಅವ್ರ.
ದೊಡ್ಡಾನೆಯಿಂದ ಮಾಟಲಿಗೆ ತೂಕೊಂಡು ಹೋಗ್ಬಿಟ್ಟು ಹ್ಮ್ ಮಾಟಲಿಂದ ಎಷ್ಟು ಶುರುವಾಗಿ ಕಿಲೋಮೀಟರ್ ಆಗುತ್ತೆ? ಮೇಡಮ್ ದೊಡ್ಡನಿಂದ ಮಾಟಲಿಗೆ ಸುಮಾರು 11 ಕಿಲೋಮೀಟರ್ ಆಯ್ತದೆ ಮೇಡಮ್. 11 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು. ಹೌದು ಮೇಡಮ್, 11 ಕಿಲೋಮೀಟರ್ ಹಗಲು ನೈಟು ನಡ್ಕೊಂಡು ಹೋಗ್ಬೇಕು. ಓಕೆ, ಅಂದ್ರೆ ನಿಮ್ಮ ಊರಿಗೆ ಇವಾಗ ಆಟೋ, ಬೈಕ್, ಟ್ರ್ಯಾಕ್ಟರ್ ಈ ತರ ಯಾವುದೇ ವೆಹಿಕಲ್ಗಳು ಕೂಡ ಬರೋದಕ್ಕೆ ಅಲ್ಲಿ ಒಂದು ರಸ್ತೆನೂ ಇಲ್ವಾ ಹೇಗೆ? ಮೇಡಮ್ ನಮ್ಗೆ ಕಾವೇರಿ ಮೇಡಮ್ ಬಂದ್ಬಿಟ್ಟು ನಮ್ಗೆ ರಸ್ತೆ ಸ್ವಲ್ಪ ಕಚ್ಚೆ ರಸ್ತೆ ಮಾಡ್ಕೊಟ್ರು. ಓಕೆ, ಕಚ್ಚೆ ರಸ್ತೆ ಮಾಡ ನಂತರ ಅಲ್ಲೇ ಫಾರೆಸ್ಟರ್ 7 ಕುಂಡಲ ಡಿಎಫ್ ಇದ್ರು, ಅವ್ರಿಗೆ ಹೇಳಿದ್ರು ಈ ದೊಡ್ಡನೆ ಗ್ರಾಮದವ್ರಿಗೆ ಜೀಪ್ ವ್ಯವಸ್ಥೆ ಮಾಡ್ಕೊಟ್ಬಿಡಿ, ನೀವು ಫೋನ್ ಮಾಡಿದ್ರೆ ನಿಮ್ಗೆ ಎಮರ್ಜೆನ್ಸಿ ಜೀಪ್ ಬರ್ತದೆ ಅಂತ ಹೇಳಿದ್ರು ಡೈರೆಕ್ಟ್ ಆಗಿ. ಅವರು ಹಂಗೆ ಹೋಗ್ಬಿಟ್ಟ ತಕ್ಷಣ ಅವರು DC ಮೇಡಮ್ ಹೋದ ತಕ್ಷಣ ಅದ ಫಾಲೋಅಪ್ ಮಾಡಿಲ್ಲ, ಅವರು ಫಾಲೋಅಪ್ ಮಾಡಿಲ್ಲ, ಜನನು ಫಾಲೋಅಪ್ ಮಾಡಿಲ್ಲ. ಅದರಿಂದ ನಮ್ಗೆ ಮಾಮೂಲಿ ಹೆಂಗೆ ಮೊದಲು ಹೆಂಗಿತ್ತು ಅದೇ ರೀತಿ ಆಗ್ಬಿಡ್ತು. ಇವಾಗ ನಾವು ಡೋಳಿನೇ ಕಟ್ಟಿ ಹೋಗ್ಬೇಕು, ಅದೇ ರೀತಿ ಆಗ್ಬಿಟ್ಟು. ಗ್ರಾಮದಲ್ಲಿ ಎಷ್ಟು ಮನೆಗಳಿದೆ, ಎಷ್ಟು ಜನ ವಾಸ ಮಾಡ್ತೀರಿ ನೀವು? ನಮ್ಮ ಗ್ರಾಮದಲ್ಲಿ 124 ಮನೆಗಳಿವೆ ಮೇಡಮ್. ಓಕೆ, ಇಷ್ಟೊಂದು ದೊಡ್ಡ ನಮ್ಮ ಗ್ರಾಮದಲ್ಲಿ ಜನಸಂಖ್ಯೆ ಇದ್ರೂ ಕೂಡ ಅಲ್ಲಿ ನಿಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ? ಯಾವ್ದಿಲ್ಲ ಮೇಡಮ್. 600ರಿಂದ 700 ಜನಗಳಿದ್ದೀವಿ. ನಮ್ಗೆ ಮೂಲಭೂತ ಸೌಕರ್ಯ ಇಲ್ಲ, ಮತ್ತೆ ನಮ್ಗೆ ಒಂದು ವಿದ್ಯುತ್ ಸಂಪರ್ಕವಿಲ್ಲ, ಮತ್ತೆ ಒಂದು ಪೇಪರ್ ನ್ಯೂಸ್ ಓದ್ಬೇಕು ನಮ್ಗೇನು ಇಲ್ಲ ಮೇಡಮ್. ಮೂಲಭೂತ ಸೌಕರ್ಯ ನಮ್ಗೆ ಕನಸಾಗ್ಬಿಟ್ಟದ. ಈ ಹಿಂದೆ ಇದ್ದಂತ ನೀವು ಹೇಳಿದ್ರಿ ಒಂದು ಕಚ್ಚಾ ರಸ್ತೆನಾದ್ರೂ ಮಾಡ್ಕೊಟ್ರು, ಒಂದು ಜೀಪಿನ ವ್ಯವಸ್ಥೆ ಮಾಡಿದ್ರು, ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರು ಬರೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು ಅಂತ ನೀವು ಆಗ್ಲೇ ಮನವಿ ಮಾಡ್ಕೊಂಡಂತ ಟೈಮಲ್ಲಿ ಇವ್ರಿಗೆ ನಿಮಗೆ ಬೇಕಾದಂತ ವ್ಯವಸ್ಥೆಗಳೇನು ಮಾಡ್ಕೊಡ್ಲಿಲ್ವಾ ಹೇಗೆ? ಅವ್ರು ನಾವು ಒಂದು ಎಷ್ಟು ಟ್ರೈ ಮಾಡ್ದೆ ಮೇಡಮ್. ಜೀಪ್ನವರು ಬರೀ ನಾವ್ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳೋರು ಮೇಡಮ್ ಅವರು. ನಮ್ ಟೈಮ್ ಸಂದರ್ಭ ನಮ್ಗೆ ಅವ್ರು ಜೀಪ್ ಕಳ್ಸಿಲ್ಲ. ಅದಾಗಿ ನಾವು ತಲೆ ಮೇಲೆ ತೂಗ್ನ ಹೋಗೋದು, ಮತ್ತೆ ಡೋಲಿ ಕಟ್ಟಿ ತೂಗ್ನ ಹೋಗೋದು ಆಗ್ಬಿಡ್ತು. ಪುನಃ ನಮ್ಗೆ ಅದೇ ರೀತಿ ಆಗ್ಬಿಡ್ತು. ಓಕೆ, ಈಗ ನಿಮ್ಗೆ ಮೇನ್ ಆಗಿ ಒಂದು ಆರೋಗ್ಯ ಕೇಂದ್ರ ಬೇಕು, ಅದ್ರ ಜೊತೆಗೆ ಓಡಾಡೋದಕ್ಕೆ ಸರಿಯಾದಂತಹ ರಸ್ತೆ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ. ಸೊ ಏನೇನ್ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅದೆಲ್ಲವೂ ಕೂಡ ಈಗ ತಕ್ಷಣಕ್ಕೆ ಆಗ್ಬೇಕು. ಹೌದು ಮೇಡಮ್, ನಮ್ಗೆ ಮೊದಲನೇ ಇಂಪಾರ್ಟೆಂಟ್ ಆಗಿ ಮೇಡಮ್ ನಮ್ಗೆ ರಸ್ತೆ ಆಗ್ಬೇಕು. ಓಕೆ, ರಸ್ತೆ ಏನಂದ್ರೆ ನಮ್ಗೆ ಓಡಾಡ್ಕ ಒಂದು ಜೀಪ್ ಆಗ್ಲಿ ಮತ್ತೆ ವೆಹಿಕಲ್ ವ್ಯವಸ್ಥೆ ಆಗ್ಬೇಕು. ಅದ ನಂತರ ನಮ್ಗೆ ಇಲ್ಲಿ ಒಂದು ಯಾವ್ದಪ್ಪ ಅಂದ್ರೆ ಹಾಸ್ಪಿಟ್ಲ್, ಒಂದು ಮಿನಿ ಹಾಸ್ಪಿಟ್ಲ್ ಮೇಡಮ್. ಈಗ ಕುಡಿಯೋ ನೀರು ವ್ಯವಸ್ಥೆ ನಮ್ಗೆ ಪಂಚಾಯತಿ ಮುಖಾಂತರ ಈಗ ಬೋರ್ ಹಾಕಿ ಮತ್ತೆ ಅದಕ್ಕೆ ಸೋಲಾರ್ ಸಿಸ್ಟಮ್ ಮಾಡಿ ಏನೋ ನೀರಿನ ವ್ಯವಸ್ಥೆ ಏನೋ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಓಕೆ, ಚಿಕಿತ್ಸೆ ವ್ಯವಸ್ಥೆ ಮತ್ತೆ ಗಾಡಿ ವ್ಯವಸ್ಥೆಗಳು ಮತ್ತೆ ರೋಡ್ ನಮ್ಗೆ ಇಂಪಾರ್ಟೆಂಟ್ ರಸ್ತೆ ಬೇಕು ಮೇಡಮ್. ನಮ್ಗೆ ರಸ್ತೆ ಒಂದ್ ಆದ್ರೆ ಮೇಡಮ್ ನಾವು ನಮ್ಮೂರ್ ಆಟೋಮೆಟಿಕ್ ಡೆವಲಪ್ಮೆಂಟ್ ಆಯ್ತದೆ ಮೇಡಮ್. ಓಕೆ, ಸೊ ಮೇನ್ ಆಗಿ ಒಂದು ರಸ್ತೆ ವ್ಯವಸ್ಥೆ ಆಗ್ಬೇಕು. ಅದ್ರ ಜೊತೆಗೆ ಈಗ ಈ ರೀತಿ ಏನಾದ್ರೂ ಅನಾರೋಗ್ಯ ಸಮಸ್ಯೆಗಳಾದಂತಹ ಟೈಮಲ್ಲಿ ಇಮಿಡಿಯೇಟ್ ಆಗಿ ಚಿಕಿತ್ಸೆಗೆ ಒಂದು ಆರೋಗ್ಯ ಕೇಂದ್ರ ಬೇಕು ನಿಮ್ ಗ್ರಾಮದಲ್ಲಿ. ನಮ್ಗೆ ಒಂದು ವಾರದಲ್ಲಿ ಒಂದಿನ ಇರ್ಲಿ ಮೇಡಮ್ ಡಾಕ್ಟ್ರು, ಒಂದು ವಾರದಲ್ಲಿ ಒಂದಿನ ಇದ್ದೋಗ್ಲಿ ನಮ್ಮೂರಲ್ಲಿ. ಆ ರೀತಿ ಒಂದು ಮಿನಿ ಹಾಸ್ಪಿಟಲ್ ಬೇಕು ಮೇಡಮ್ ನಮ್ಗೆ. ಓಕೆ, ಸೊ ಈ ಹಿಂದೆ ನೀವು ಈಗ ಮನವಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ಇದಕ್ಕೆ ಬೇಕಾದಂತ ನಿಮ್ ಫೆಸಿಲಿಟಿ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ಳಿಲ್ವಾ? ಮೇಡಮ್ ನಮ್ಮೂರ್ಗೆ ಈಗ ಹೋದ ವರ್ಷ ಮೇಡಮ್ ನಾವು ಎಲೆಕ್ಷನ್ ಬಹಿಷ್ಕಾರ ಮಾಡಿದ ಮೇಡಮ್. ಆ ಟೈಮ್ಲಿ ಬಂದು ನಿಮ್ಗೆ ಎಲ್ಲಾ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋದ್ರು ಮೇಡಮ್. ಅದು ಇನ್ನೂ ಏನು ಮಾಡ್ಕೊಟ್ಟಿಲ್ಲ ಮೇಡಮ್, ಎಲ್ಲಷ್ಟು ಮಾಡ್ಕೊಟ್ಟಿಲ್ಲ ಅವರು. ಈಗ ನಿಮ್ಮೂರಲ್ಲಿ ಮಕ್ಕಳುಗಳಿಗೆ ಶಾಲೆ ವ್ಯವಸ್ಥೆ ಹೆಂಗಿದೆ ಮೇಡಮ್? ಶಾಲೆ ವ್ಯವಸ್ಥೆ ಮೇಡಮ್ ನಮ್ಗೆ ಇನ್ನು ಬಿಲ್ಡಿಂಗ್ ವ್ಯವಸ್ಥೆ ಇಲ್ಲ ಮೇಡಮ್. ನಮ್ಗೆ ಮಾಮೂಲಿ ಹಂಚಿನ ಮನೆ ಇದೆ. ಅದ್ರಲ್ಲಿ ಒಬ್ರು ಪರ್ಮನೆಂಟ್ ಮಾಸ್ಟರ್ ಇದ್ದಾರೆ, ಒಬ್ರು ಗೆಸ್ಟ್ ಟೀಚರ್ ಇದ್ದಾರೆ. ಓಕೆ, 30ರಿಂದ 35 ಮಕ್ಕಳು ಶಾಲೆಯಲ್ಲಿ ಇದ್ದಾರೆ ಮೇಡಮ್. ಓಕೆ, ನಮ್ಗೆ ಶಾಲೆ ಸ್ಕೂಲು ಅಕ್ಕಿ ತರಬೇಕು, ಬಿಸಿ ಊಟದ ಅಕ್ಕಿ ತರಬೇಕು ಅಂದ್ರೆ ತಲೆ ಮೇಲೆ ತೂಕೊಂಡ್ ಬರ್ಬೇಕು ಮೇಡಮ್. ಓಕೆ, ಓಕೆ ಗಣೇಶ್ ಅವರೇ, ನಿಮ್ಗೆ ಏನೇನ್ ಸಮಸ್ಯೆಗಳಿದೆ ಅಂತ ಹೇಳಿದಿರಿ. ಈಗ ಸದ್ಯ ನಿಮ್ಗೆ ಚಿಕಿತ್ಸೆಗೆ ಬೇಕಾದಂತಹ ವ್ಯವಸ್ಥೆ ಆರೋಗ್ಯ ಇಲಾಖೆಯಿಂದ ಆಗಿದೆ, ಅದರಂತೆಯೇ ಬೇರೆ ಬೇರೆ ಏನೇನ್ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆದಾಗ್ಲಿ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಗಣೇಶ್ ಅವರೇ. ಒಟ್ಟಾರೆ ಗಣೇಶ್ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ರು. ನಮಗೆ ಮೇನ್ ಆಗಿ ರಸ್ತೆ ವ್ಯವಸ್ಥೆ ಬೇಕು, ಅದ್ರ ಜೊತೆಗೆ ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಆದ್ರೂ ಯಾರಾದ್ರೂ ಒಬ್ರು ವೈದ್ಯರು ಚಿಕ್ಕದಾಗಿ ಒಂದು ಆರೋಗ್ಯ ಕೇಂದ್ರವನ್ನ ಮಾಡಿ ಬಂದು ನಮ್ಮ ಆರೋಗ್ಯವನ್ನ ವಿಚಾರಿಸುವಂತ ಒಂದು ವ್ಯವಸ್ಥೆ ಆದ್ರೆ ಸಾಕು ಅಂತ ಅನ್ನುವಂಥ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ.
ಶಾಲಾ ಕಾಲೇಜ್ ಓಪನ್ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದೆ. ತಜ್ಞರ ವರದಿ ಕೇಳಿದ್ದೇವೆ, ವರದಿ ಬಂದ ಬಳಿಕ ಕ್ರಮವನ್ನ ಕೈಗೊಳ್ತೇವೆ ಅಂತ ಸಚಿವ ಸಂಪುಟ ಸಭೆ ಬಳಿಕ ಸಿಎಂ ಬೊಮ್ಮಾಯಿ ಅವರು ಮಾತನಾಡಿದ್ರು. 3-4 ದಿನಗಳಲ್ಲಿ ಶಾಲೆ ಕಾಲೇಜ್ ಓಪನ್ ಬಗ್ಗೆ ಕ್ರಮ ಕೈಗೊಳ್ತೀವಿ, ತಜ್ಞರಿಗೆ ಈ ಕುರಿತಂತೆ ವರದಿ ಕೊಡಿ ಅಂತ ಹೇಳಿದ್ದೀವಿ. ತಜ್ಞರ ವರದಿ ಬಂದ ಬಳಿಕ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ನೈಟ್ ಕರ್ಫ್ಯೂ ಅವಧಿಯನ್ನ ಕೂಡ ಕಡಿಮೆ ಮಾಡಬೇಕು ಅನ್ನುವಂಥ ಒತ್ತಡ ಇದೆ. ಇದೆಲ್ಲದರ ಬಗ್ಗೆ ಈಗ ತಜ್ಞರ ಜೊತೆ ವರದಿಯನ್ನ ಕೇಳಿದ್ದೇವೆ. ತಜ್ಞರು ವರದಿ ಕೊಟ್ಟ ಬಳಿಕ ಶಾಲಾ ಕಾಲೇಜುಗಳ ಪುನರಾರಂಭದ ಕುರಿತಂತೆ ಈಗ ಮಾರ್ಗಸೂಚಿಗಳಲ್ಲೂ ಏನಾದರೂ ಬದಲಾವಣೆ ಮಾಡೋದಿದ್ರೆ 3-4 ದಿನಗಳಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಅಂತ ಸಿಎಂ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕೋವಿಡ್ನ ಸ್ಥಿತಿಗತಿ ಮತ್ತು ಬರುವಂಥ ದಿನಗಳಲ್ಲಿ ಕೋವಿಡ್ ನಿರ್ವಹಣೆ ಏನು ಮಾಡಬೇಕು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಏನೆಲ್ಲ ಮನವಿಗಳು ಕೊಟ್ಟಿದ್ದಾರೆ, ಶಾಲಾ ಕಾಲೇಜುಗಳ ಬಗ್ಗೆ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕೆ ಎಕ್ಸ್ಪರ್ಟ್ಸ್ ಕಮಿಟಿಗೆ ಆಗಲೇ ಅವೆಲ್ಲ ವಿಷಯಗಳನ್ನು ಕೊಟ್ಟಿದ್ದೇವೆ. ಒಂದು 3-4 ದಿವಸ ಒಳಗಡೆ ಅದರ ಬಗ್ಗೆ ಒಂದು ತೀರ್ಮಾನಗಳನ್ನು ಮಾಡ್ತೀವಿ. ಎಕ್ಸ್ಪರ್ಟ್ ಕಮಿಟಿ ವರದಿ ಬಂದ ಮೇಲೆ ಒಂದು ಸಭೆಯನ್ನು ಮಾಡಿ ನಾವು ಮಾಡ್ತೀವಿ. ಮೊದಲನೇದು ಕೋವಿಡ್ನ ಸ್ಥಿತಿಗತಿ. ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಶೀಘ್ರವೇ ದೆಹಲಿಗೆ ಹೈಕಮಾಂಡ್ ಕರೆದ್ರೆ ಕೂಡಲೇ ಹೋಗಿ ಚರ್ಚೆಯನ್ನ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆ ಬಳಿಕ ಸಿಎಂ ಬೊಮ್ಮಾಯಿ ಅವರು ಹೇಳಿರುವಂಥದ್ದು. ಈಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಪುನರ್ರಚನೆ ಆಗುತ್ತೋ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ನಾಯಕರು ಕರೆದ ಕೂಡಲೇ ನಾವು ದೆಹಲಿಗೆ ಹೋಗಿ ಚರ್ಚೆಯನ್ನ ಮಾಡ್ತೀವಿ ಅಂತ ಸಚಿವ ಸಂಪುಟ ಸಭೆ ಬಳಿಕ ಸಿಎಂ ಬೊಮ್ಮಾಯಿ ಅವರು ಹೇಳಿದರು. ಜೊತೆಗೆ ಮಾತಾಡ್ತಾ ಇದ್ದೀನಿ, ವರಿಷ್ಠರು ಕರೆದ್ರೆ ಡೆಲ್ಲಿಗೆ ಹೋಗ್ತೀವಿ. ಅದಲ್ಲದೆ ಸಾಮಾನ್ಯವಾಗಿ ಈ ನಮ್ಮ ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭ ಆದಾಗ ಎಲ್ಲ MP ಗಳನ್ನು ಮೀಟಿಂಗ್ ಮಾಡೋದು ಎಲ್ಲ CM ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಕೂಡ ಚಿಂತನೆ ಮಾಡ್ತಾರೆ. ವರಿಷ್ಠರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮುರುಗೇಶ್ ನಿರಾಣಿ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ನಿರಾಣಿ ಆಗ್ಲಿ ಗುರಾಣಿ ಆಗ್ಲಿ ಯಾರೇ ಭ್ರಷ್ಟಾಚಾರ ಮಾಡಿದ್ರು ತನಿಖೆ ಆಗ್ಲಿ. 3ನೇ ಮಠ ಅಂದ್ರೆ ಮೂರಾ ಬಟ್ಟೆ. ಮಠ ಕಟ್ಟುವವರು ಮಣ್ಣು ತಿಂತಾರೆ. ಮಠ ಕಟ್ಟೋದು ಅಂದ್ರೆ ಅದು ಬ್ಯಾಂಕ್ ಬ್ರಾಂಚ್ ಓಪನ್ ಮಾಡ್ದಂಗ. ಸಮಾಜ ಒಡೆಯೋರು ಯಾರು ಉದ್ಧಾರ ಆಗಲ್ಲ. ನಿರಾಣಿ ಪಾಕಿಸ್ತಾನದ CM ಆಗ್ತಾರಾ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ನಿರಾಣಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಠ ಅಂದ್ರೆ ಮೊರಾಬಟ್ಟೆ ಆಗ್ತದೆ. ಈ ಮಠ ಕಟ್ಕೋತ ಹೋಗೋರು ರಾಜಕೀಯದಿಂದ ಅಂತ್ಯ ಆಗುವಂತ ಇದು ಪ್ರಕ್ರಿಯೆ ಪ್ರಾರಂಭ ಆದ. ಮಠಗಳನ್ನು ಒಡೆಯವರು, ಧರ್ಮವನ್ನು ಒಡೆಯವರು, ಲಿಂಗಾಯತ ಧರ್ಮ ಹೊಡಿಲಕ್ಕೆ ಹೋಗಿ ಕಾಂಗ್ರೆಸ್ ಮಣ್ಣತ್ತಿತ್ತು. ಈ ಮಠಗಳನ್ನು ಮಾಡ್ಲಕ್ಕೆ ಹೋಗಿ ಅವ್ರು ಯಾರು ಮಾಡ್ಲಕತ್ತಾರ ಅವ್ರು ಮಣ್ಣತ್ತಿತ್ತು. ಈಗಾಗಲೇ 1000 ಮಠ ಅದಾವ. ಮತ್ತೆ ಅಲ್ಲಿ ಹೊಸ ಮಠಗಳು ಮತ್ತು ಅವ್ರಿಗೆ ಮತ್ತೆ ನಾವು MLA ಫಂಡ್ ಕೊಡು, MP ಫಂಡ್ ಕೊಡು. ಅದಕ್ಕೆ ದಾಖಲೆ ಇದ್ದರೆ ನಿಶ್ಚಿತವಾಗಿಯೂ ನಮ್ಮ ಮುಖ್ಯಮಂತ್ರಿಗಳು ತನಿಖೆ ಮಾಡ್ತಾರೆ. ಪಾರದರ್ಶಕ ಸರ್ಕಾರ ಕೊಡಬೇಕಾಗಿದ್ದು ನಮಗೆ. ನಮ್ಮ ಯಾರೇ ಮಂತ್ರಿಗಳಿರಲಿ, ನಿರಾಣಿ ಇರಲಿ, ಗುರಾಣಿ ಇರಲಿ, ಅವ್ರು ಮಾಡಿದರೆ ಅವರಿಗೆ ನಿಶ್ಚಿತವಾಗಿಯೂ ದಾಖಲೆಗಳಿದ್ದರೆ ಆ ದಾಖಲೆಗಳನ್ನು ಬಹಿರಂಗಪಡಿಸ್ಬೇಕು, ತನಿಖೆ ಆಗಬೇಕು. ಯಾರು ಹೊಸ ಕೋಟ್ ಹೊಲಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಿಜೆಪಿಯಿಂದ ಬಹಳ ಜನ ಹೊರ ಹೋಗ್ತಾರೆ ಅಂದಮೇಲೆ ಒಳ್ಳೇದೇ ಆಯ್ತು. ವಿಜಯೇಂದ್ರಗೆ ಸಚಿವ ಸ್ಥಾನದ ಬಗ್ಗೆ ಯತ್ನಾಳ್ ಮಾತನಾಡಿದ್ದಾರೆ. ಯಾರು ಹೊಸ ಕೋಟ್ ಅನ್ನ ಹೊಲಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಿಜೆಪಿಯಿಂದ ಯಾರು ಹೋಗ್ತಾರೋ ಹೊರ ಹೋಗ್ತಾರೋ ಅವ್ರು ಹೋದ್ರೆ ಒಳ್ಳೇದೇ ಆಯ್ತು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕೋಟ್ ಹೊಲ್ಸಾರ ಅಂತ ನೋಡ್ಯಾರ ಯಾವ ಟೈಲರು ಏನು ನಾವು ತೊಗೊಂಡಿರ್ಬೇಕು. ಎಲ್ಲ ಮಂತ್ರಿಗಳು ಯಾರು ಕ್ವಶನ್ ಮಾರ್ಕ್ ಇತ್ತಲ್ಲ ಅವರೆಲ್ಲ ಹೇಳಿಕೆ ಕೊಡ್ತಾರೆ. ಈ ಉದಾಹರಣೆಗೆ ಸೋಮಶೇಖರ್ ಅವ್ರು ಹೇಳಿಕೆ ಕೊಟ್ಟರು. ನಾ BJPಯಲ್ಲಿ ಬಂದ ಮೇಲೆ ನಾನು ಮಂತ್ರಿ ಮಾಡ್ಯಾರ, ನನಗೆ ಮುಕ್ತ ಸ್ವಾತಂತ್ರ್ಯ ಕೊಟ್ಟಾರ, ನಾನು ಈ ಪಕ್ಷ ಬಿಟ್ಟು ಬಿಡುದಿಲ್ಲ. ಇದು ನಾನು ಒಳ್ಳೇದಾಯ್ತು. ಎಲ್ಲರದು ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಅವ್ರಿಗೆಲ್ಲರಿಗೂ ಎಷ್ಟು ಮಂದಿ ಕೋಟ್ ಹೊಲ್ಸಾರ ಅಂತ ಹೇಳಿ. ಕಾಂಗ್ರೆಸ್ ಹಿರಿಯ MLC CM ಇಬ್ರಾಹಿಂ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಪರಿಷತ್ ವಿಪಕ್ಷ ನಾಯಕರಾಗಿ BK ಹರಿಪ್ರಸಾದ್ ಅವರನ್ನ ನೇಮಕ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಲು ಇಬ್ರಾಹಿಂ ನಿರ್ಧರಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯಗಾಗಿ ದೇವೇಗೌಡರನ್ನ ಬಿಟ್ಟಿದ್ದೆವು, ಜೈಲಿನಲ್ಲಿದ್ದು ಕಟ್ಟಿದ್ದ ಪಕ್ಷ JDS ಬಿಟ್ಟಿದ್ದೆವು, ಸಿದ್ದರಾಮಯ್ಯಗೆ ಹೊಸ ರಾಜಕೀಯ ಜೀವನ ಕೊಟ್ಟೆವು, ಅದಕ್ಕೀಗ ಸಿದ್ದರಾಮಯ್ಯ ಹೊಸ ಉಡುಗೊರೆಯನ್ನ ನೀಡಿದ್ದಾರೆ. ಅವರು ಕೊಟ್ಟ ಉಡುಗೊರೆ ಖುಷಿಯಿಂದ ಸ್ವೀಕರಿಸುವೆ ಅಂತ ಅಸಮಾಧಾನ ಹೊರಹಾಕಿದರು. ಅವರವರಿಗೆ ಅಡ್ಜಸ್ಟ್ ಆಗಿದೆ. ಅವರು
ಜೊತೆ ಕೆಲಸ ಮಾಡ್ತಕ್ಕಂಥದಕ್ಕೂ KCC ಅವರು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ರು. ನಮ್ಮ ಮೇಲಿದ್ದಂಥ ಭಾರವನ್ನ ಸೋನಿಯಾ ಗಾಂಧಿ ಅವರು ಹಗುರ ಮಾಡಿದ್ದಾರೆ, ಸಂತೋಷ. ಈಗ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಸ್ವತಂತ್ರರಾಗಿದ್ದೇವೆ. ಬೇಗ ರಾಜ್ಯದ ನನ್ನ ಹಿತೈಷಿಗಳನ್ನು ಕರೆದು ಮುಂದಿನ ನಡೆಯ ತೀರ್ಮಾನವನ್ನು ಪ್ರಕಟಿಸ್ತೇವೆ. ಇನ್ನು ಕಾಂಗ್ರೆಸ್ಸಿಗೂ ನಮಗೂ ಮುಗಿದ ಅಧ್ಯಾಯ. ಕಾಂಗ್ರೆಸ್ಸಿಗೆ ನಾವು ಹೋಗಿದ್ದೇ ಸಿದ್ದರಾಮಯ್ಯನವ್ರ ಕಡೆಯಿಂದ. ಮೈಸೂರು ಉಪಚುನಾವಣೆಯಲ್ಲಿ 250 ಓಟು, ಬಾದಾಮಿಯಲ್ಲಿ ಕರ್ಕೊಂಡು ಹೋಗಿ 1200 ಓಟು, ಕುರುಬ ಸಮಾಜದವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥ ಸಂಕಲ್ಪ, ಬಳ್ಳಾರಿ ಪಾದಯಾತ್ರೆ, ಅದರಲ್ಲಿ ಮಾಡಿದಂಥ ಭಾಷಣಗಳು ಜನರ ಮನಸ್ಸಿನಲ್ಲೂ ಇದೆ, ಇವತ್ತು ರೆಕಾರ್ಡ್ನಲ್ಲೂ ಇದೆ. ಅವರ ಸಲುವಾಗಿ ದೇವೇಗೌಡರು ಅಂತ ನಾಯಕರನ್ನ ನಾವು ಬಿಟ್ವಿ. ಜೈಲಲ್ಲಿದ್ದು ಕಟ್ಟಿದಂತ ಪಕ್ಷ ಜನತಾದಳನ ಬಿಟ್ವಿ. ನಮ್ಮ ಇಬ್ರಾಹಿಂ ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ಮೊನ್ನೆ ಸ್ವಲ್ಪ ಮುನಿಸ್ಕೊಂಡು ಬೈ ಎಲೆಕ್ಷನ್ ಬರಲಿಲ್ಲ. ಮುನಿಸು ಇದ್ದೇ ಇರುತ್ತೆ, ಅವರು ನಮ್ಮ ಸ್ನೇಹಿತರು, ಕೂತು ಮಾತಾಡ್ತೇವೆ ಅಂತ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಬ್ರಾಹಿಂ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿದ್ದಾಗ ಮಂತ್ರಿ ಇದ್ದವರು. ಮೊನ್ನೆ ಸ್ವಲ್ಪ ಮುನ್ಸ್ಕೊಂಡು ಬರಲಿಲ್ಲ ಅಷ್ಟೇ. ಬೈ ಎಲೆಕ್ಷನ್ಗಳಿಗೆ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಮುನ್ಸಿದ್ದೇ ಇರ್ತದೆ, ನಾನೇನು ಹೇಳೋಕ್ಕಾಗಲ್ಲ. ನಮಗೆಲ್ಲ ಒಳ್ಳೇದು ಬಯಸಿದ್ದಾರೆ, ಪಕ್ಷದಲ್ಲಿ ದುಡಿದಿದ್ದಾರೆ. ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಪ್ರಶ್ನೆಗೆ ಮಾಧ್ಯಮಗಳ ಮೇಲೆಯೇ ಗರಂ ಆಗಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಇಬ್ರಾಹಿಂ ನನ್ನ ಸ್ನೇಹಿತ, ನಾನು ಮಾತಾಡ್ತೇನೆ ಅಂತ ಖಾರವಾಗಿ ರಿಯಾಕ್ಟ್ ಮಾಡಿದ್ರು. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು. ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಮೇಲೆಯೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಏನೇನು ಪ್ರಶ್ನೆ ಕೇಳ್ತೀರ ಅವಕ್ಕೆಲ್ಲ ಉತ್ತರ ಹೇಳ್ಬೇಕು. ನಾನು ಇಬ್ರಾಹಿಂ ಜೊತೆ ಮಾತಾಡ್ತೀನಿ, ಏನೇನು ಪ್ರಶ್ನೆ ಕೇಳ್ತೀರ ಅವಕ್ಕೆಲ್ಲ ಉತ್ತರ ಹೇಳ್ಬೇಕು. ನಾನು ಇಬ್ರಾಹಿಂ ಜೊತೆ ಮಾತಾಡ್ತೀನಿ, ಏನೇನು ಪ್ರಶ್ನೆ ಕೇಳ್ತೀರ ಅವಕ್ಕೆಲ್ಲ ಉತ್ತರ ಹೇಳ್ಬೇಕು. ನಾನು ಇಬ್ರಾಹಿಂ ಜೊತೆ ಮಾತಾಡ್ತೀನಿ. ಇನ್ನು ಕಾಂಗ್ರೆಸ್ಗೆ ಸಿಎಂ ಇಬ್ರಾಹಿಂ ಗುಡ್ ಬೈ ಹೇಳಿದ ಬೆನ್ನಲ್ಲೇ ರಿಜ್ವಾನ್ ಮನೆಗೆ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಮನೆಗೆ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಇಬ್ರಾಹಿಂ ಜೊತೆ ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಸೊ ಸಿಎಂ ಇಬ್ರಾಹಿಂ ಜೊತೆ ಕೂಡ ಮಾತಾಡ್ತೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ರಿಜ್ವಾನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸಿಎಂ ಇಬ್ರಾಹಿಂ ಜೊತೆ ನಾನು ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇಬ್ರಾಹಿಂ ಅವರ ಜೊತೆ ಮಾತನಾಡಿದ್ದೇನೆ, ಅವರು ಜೆಡಿಎಸ್ಗೆ ಬಂದ್ರೆ ಸ್ವಾಗತಿಸ್ತೇನೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ದೇವೇಗೌಡರ ಏಳು ಬೀಳಲ್ಲಿ ಅವರು ಭಾಗಿಯಾದವರು. ಇನ್ನು ದೇವೇಗೌಡರು ಹಾಗೂ ಜೆಡಿಎಸ್ ಬಗ್ಗೆ ವ್ಯಾಮೋಹ ಇದೆ ಅವರಿಗೆ. ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇಬ್ರಾಹಿಂ ಅವರು ನಮ್ಮ ಪಕ್ಷದ ಒಬ್ಬ ಹಿಂದಿನ ಹಿರಿಯ ನಾಯಕರೇ ಇದ್ದಾರೆ. ದೇವೇಗೌಡರ ಜೊತೆಯಲ್ಲಿ ಹಲವಾರು ವರ್ಷಗಳ ಸುದೀರ್ಘವಾದಂಥ ರಾಜಕೀಯದ ಏಳು ಬೀಳುಗಳಲ್ಲಿ ಅವ್ರ ಜೊತೆಯಲ್ಲಿ ಇದ್ದಂಥವ್ರು ಸಿಎಂ ಇಬ್ರಾಹಿಂ ಅವರು. ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ, ಅವರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ನಿಮಗೆ ಸಹಕಾರ ಸಿಗೋದಾದರೆ ಕಾಂಗ್ರೆಸ್ನಲ್ಲೇ ಇವತ್ತು ನೀವು ಮುಂದುವರಿತಕ್ಕಂಥದ್ರಲ್ಲಿ ನನಗೆ ಯಾವುದೇ ರೀತಿಯ ಒಂದು ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ನಾನು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ ಅಂತಕ್ಕಂಥ ಮಾತನ್ನು ಅವ್ರು ನೇರವಾಗಿ ಹೇಳಿದ್ದಾರೆ. ಇವತ್ತು ಸಹ ಬೆಳಗ್ಗೆ ನಾನು ಮಾತನಾಡಿದ್ದೇನೆ. ಅವರಿಗೆ ಇನ್ನೂ ದೇವೇಗೌಡರ ಬಗ್ಗೆ, ಈ ಜಾತೀಯ ಜನತಾದಳದ ಬಗ್ಗೆ ಎಲ್ಲೋ ಒಂದು ಕಡೆ ಒಂದು ವ್ಯಾಮೋಹವೂ ಇದೆ, ಈ ಪಕ್ಷ ಉಳಿಬೇಕು ಅಂತಕ್ಕಂಥ. ಅದರ ನಿಟ್ಟಿನಲ್ಲಿ ಅವರು ತೀರ್ಮಾನ ತೆಗೆದುಕೊಂಡು ನಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ಬಂದರೆ ಸ್ವಾಗತ ಇದೆ ನನಗೆ. ಏಕೆಂದರೆ ನಾನು ಇರ್ತಕ್ಕಂಥದ್ದನ್ನು ಮುಕ್ತವಾಗಿ ಹೇಳೋನು, ಕದ್ದು ಮುಚ್ಚಿಯನ್ನು ನಡೆಸಲ್ಲ ಯಾವುದೋ ನನ್ನ ಒಂದು ರಾಜಕೀಯದ ಬೆಳವಣಿಗೆಗಳಿದ್ದಾಗ. ಅದರಿಂದ ಇವತ್ತು ಬೆಳಗ್ಗೆ ನಾನೇ ಕೂತು ಮಾತನಾಡಿದ್ದೇನೆ.
ಪ್ರಯತ್ನ ಪಟ್ಟರೆ ಇವತ್ತು ನಿಮಗೆ ಒಂದು ನಾಯಕ ಸ್ಥಾನ ಕೊಡ್ತಕ್ಕಂಥದ್ರಲ್ಲಿ ವಿಧಾನ ಪರಿಷತ್ತಲ್ಲಿ ಮತ್ತೆ ಪುನಃ ಹಿನ್ನಡೆ ಏನಾಗಿದೆ. ನೀವು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ನೀವು ಸ್ವತಂತ್ರರಿದ್ದೀರಿ, ನೀವೇ ತೀರ್ಮಾನ ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನ ಬೆಳಗ್ಗೆ ಸುದ್ದಿ ಮುಂದುವರಿಯುತ್ತೆ. ಕೆಲವರು ಒಂದ್ ಕಾಲನ ಕಾಂಗ್ರೆಸ್ನಲ್ಲಿ ಇಟ್ಟಿದ್ದಾರೆ. ಮುಂಜಾನೆ ಒಂದ್ ಪಾರ್ಟಿ, ಸಂಜೆ ಒಂದ್ ಪಾರ್ಟಿ. ಪಕ್ಷ ವಿರೋಧಿಗಳ ಮೇಲೆ ಕಣ್ಣಿಡಬೇಕು ಅಂತ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಾಯಕರು ಕವಟಗಿ ಮಠ ಸೋಲಿಸಿದ್ರು. ಪರೋಕ್ಷವಾಗಿ ಸವದಿ ಮೇಲೆ ಲಖನ್ ಆರೋಪವನ್ನ ಮಾಡಿದ್ದಾರೆ. ಗೋಕಾಕ್ನಲ್ಲಿ ಎಂಎಲ್ಸಿ ಲಖನ್ ಜಾರಕಿಹೊಳಿ ಈ ರೀತಿ ಗಂಭೀರವಾದಂತಹ ಆರೋಪಗಳನ್ನ ಮಾಡಿರುವಂಥದ್ದು. ಪಕ್ಷ ವಿರೋಧಿ ಚಟುವಟಿಕೆ ಮಾಡುವವರ ಮೇಲೆ ಕಣ್ಣಿಟ್ಟಿರಬೇಕು ಅಂತ ಹೇಳಿದ್ದಾರೆ. ಈಗ ಮುಂದೆ ವಿಚಾರ ಮಾಡ್ತೀವಿ ನಾವು, ನೋಡಿ ಮುಂದೆ ವಿಚಾರ ಮಾಡ್ತೀವಿ. ನಾವೇನು ಹೋಗೋದಿಲ್ಲ. ಈಗ ನಮ್ಮ ನಾಯಕರಿದ್ದಾರೆ, ಅವ್ರ ಜೊತೆ ಚರ್ಚಿಸಿ ಇದು ಮಾಡ್ತೀವಿ. ನಾವು ಒಂದೇ ಮನವಿ ಮಾಡೋದು BJP ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಬಾಲಶಕ್ತಿ ಬಳಸ್ಕೊಂಡು ಮುಂದಿನ 2023, ಯಾಕಂದರೆ ಈಗ ಕೆಲವರು ಯತ್ನಾಳ್ ಅವ್ರು ಹೇಳಿದಂಗೆ ಆ ಕಡೆ ದಂಡಿ ಮೇಲೆ ಈ ಕಡೆ ದಂಡಿ ಮೇಲೆ ಕಾಲಿಟ್ಟಿದ್ದಾರೆ. ಅವ್ರು ನಂಬ್ಕೊಂಡು ಹೋದ್ರೆ BJP ಪಕ್ಷ, ಯಾಕಂದರೆ ಅವರು ಸರ್ಕಾರ ಎಂಜಾಯ್ ಮಾಡೋಕ್ಕೆ ಬಂದವ್ರವ್ರ, ಮತ್ತು ಅವ್ರು ಎಲೆಕ್ಷನ್ ಮತ್ತು ಅವ್ರು ಹೋಗಿಬಿಡ್ತಾರೆ. ಅದೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದವ್ರು ಒಂದು ತೊಡೆ ಮಂದಿ ಸೋತವರು BJP ಅಧಿಕಾರ ಅನುಭವಿಸರು, ಮತ್ತು ಅವರು ಉನ್ನತ ಹುದ್ದೆ ತೊಗೊಂಡ್ರು. ಅವರು ಎಲ್ಲ ಇವರು DK ಶಿವಕುಮಾರ್ ಸೇರಿ ಆ ಕುತಂತ್ರ ಮಾಡ್ತಾಯಿದ್ದಾರೆ, ಗೆಲ್ಲಿಸ್ತಾ ಇರ್ತಾರೆ. 18 ಕ್ಷೇತ್ರ ತರ್ತಾರೆ ಅವ್ರು. ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ಅಧಿಕಾರ ಕೊಟ್ಟರೆ, ಈಗಿದ್ದವ್ರಿಗೆ ಕೊಟ್ಟರೆ ಅವರು ತಮ್ಮ ಸ್ವಂತ ಕ್ಷೇತ್ರದಾಗನ ನೋಡ್ರಿ ಈಗ ಒಬ್ಬರು ಆತನಿಂದ ಸೋತರು, DCM ಆದರು. ಮತ್ತು ಅಂಥವ್ರು ತೊಂದು ಏನು ಪಕ್ಷ ಕಟ್ಟವ್ರು ಅವ್ರು. ಮತ್ತು ಈಗ ಅವರ ಕುತಂತ್ರ ಮಾಡಿರಿ. ಮೊನ್ನೆ ನಾವು ಹೇಳಿದ್ರು BJP ಮತ್ತು ಕಾಂಗ್ರೆಸ್ ಇಬ್ಬರು ಸೇರಿ ಅವ್ರು BJP ಸೋತಂದ್ರು. ಈಗ ಅವರೇ ಮೀಟಿಂಗ್ ಮಾಡ್ತಾರೆ. BJP ಮಾತೇಶ್ ಕೌಟುಂಬ ಸೋಲಿಕ್ಕೆ ಅವರೇ ಕಾರಣ. ಮತ್ತು ಈಗ ಅವರಿಗೆ ಉನ್ನತ ಹುದ್ದೆ ಕೊಟ್ಟರೆ ಅದು ಹೈಕಮಾಂಡ್ ಗಮನಿಸ್ಬೇಕು. ಅದನ್ನು ಗಮನಿಸಿ ಅದ್ರ ಬಗ್ಗೆ, ಯಾಕಂದ್ರೆ ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ CM ಅವ್ರ ಕಡೆ ಇರ್ತೈತಿ. ಯಾರು ಪಕ್ಷ ದ್ರೋಹಿ ಕೆಲಸ ಮಾಡ್ತಾರೆ, ಪಕ್ಷ ವಿರೋಧಿ ಯಾರು ಮಾಡ್ತಾರೆ ಅದು ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತೊಗೋಬೇಕು. ಇವ್ರು ಸುಮ್ಮನೆ ಇನ್ನೊಬ್ರು ರಮೇಶ್ ಜಾರಕಿಹೊಳಿ ಮಾಡಿದ್ರು, ರಮೇಶ್ ಜಾರಕಿಹೊಳಿ ನಂದು ಓಪನ್ ಆಗಿ ಮಾಡಿದರೆ ನಾನೇ ಫಸ್ಟ್ ಬರ್ತಿದ್ದೆ. ಅದಕ್ಕಾಗಿ ನಾವು 2ನೇ ಪ್ರಶ್ನೆ ಮತ್ತೆಲ್ಲ ಗೆದ್ದು ಬಂದಿದ್ದೀನಿ. ಅದಕ್ಕೆ ಅವ್ರ ಸೋಲಿಗೆ ನೇರ ಅತಿನಿ ನಾಯಕರೇ ಕಾರಣ. ಮತ್ತು ಈಗ ಅವರೇ ಮೀಟಿಂಗ್ ಮಾಡ್ಕೋತಾರೋ. DK ಶಿವಕುಮಾರ್ ಟಚ್ ಅದಾರೋ, ಇಲ್ಲೂ ಟಚ್ ಅದಾರೋ. ಅದಕ್ಕಾಗಿ ಅಲ್ಲಿ BJPಯಲ್ಲಿ ಉನ್ನತ ಹುದ್ದೆ ಅನುಭವಿಸಿ ಮತ್ತು ಇವ್ರ ಜೊತೆನೇ ಅದ. ಮುಂದೆಲ್ಲ ಅವ್ರ ಗ್ಯಾಂಗ್ ಕಾಂಗ್ರೆಸ್ ಹೋದ್ರೆ ಹೋಗೋದು ಗ್ಯಾಂಗ್ ಅದು. ಯಾಕಂದರೆ ಇವ್ರದ್ದು ತೊಗೊಂಡು ಹೋದ್ರೆ ಮತ್ತು ಇವ್ರು ಮುಂದಿನ ಈಗಾಗಲೇ ಒಂದು ಕಾಲು ಕಾಂಗ್ರೆಸ್, ಒಂದು ಕಾಲು BJP ಇಟ್ಟಿದ್ದಾರೆ ಅವ್ರೆ. ಅದಕ್ಕಾಗಿ ಮುಖ್ಯಮಂತ್ರಿ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಐತಿ. ಹೈಕಮಾಂಡ್ BJP ಹೈಕಮಾಂಡ್ ದಿಲ್ಲಿ ನಾಯಕರು ಗಮನಿಸ್ಬೇಕು ಇಂಥವ್ರ ಮೇಲೆ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೆ ಅವ್ರು. ಯಾಕಂದ್ರೆ ತೋರಿಸೋದು ಬೇರೆದವ್ರು, ಮಾಡೋದು ಅವರೇ. ಅದಕ್ಕೆ ಮುಂಜಾನೆ ಒಂದು ಪಾರ್ಟಿ, ರಾತ್ರಿ ಒಂದು ಪಾರ್ಟಿ ಇರ್ತೈತ್ರಿ ಅವ್ರದ್ದು. ಅದಕ್ಕಾಗಿ ನೋಡ್ಬೇಕು ಮುಂದಿನ ದಿನ ಹಿಂಗೆ ಹೋದ್ರೆ BJP ಕಷ್ಟ ಐತೆ. ಕಾಲೇಜ್ಗಳಲ್ಲಿ ಹಿಜಾಬ್ ಕೇಳ್ತಾ ಇರುವುದರ ಹಿಂದೆ ಷಡ್ಯಂತ್ರ ನಡೀತಾ ಇದೆ. SDPI NSUI ಸಂಘಟನೆಗಳಿಂದ ವಿದ್ಯಾರ್ಥಿಗಳಿಗೆ ಕುಮ್ಮಕ್ಕು ನೀಡಲಾಗ್ತಾ ಇದೆ ಅಂತ ಉಡುಪಿಯಲ್ಲಿ ಶಾಸಕ ರಘುಪತಿ ಭಟ್ ಆರೋಪವನ್ನ ಮಾಡಿದ್ದಾರೆ. ರಘುಪತಿ ಭಟ್ ಆರೋಪಕ್ಕೆ SDPI ಆಕ್ರೋಶ ವ್ಯಕ್ತಪಡಿಸಿದೆ. ಹಿಜಾಬ್ ವಿಚಾರ SDPI ಅಲ್ಲ, BJP ಕೈವಾಡ, ರಾಜಕೀಯ ಹುನ್ನಾರ ಅಂತ SDPI ಜಿಲ್ಲಾಧ್ಯಕ್ಷ ನಜೀರ್ ಅಹಮದ್ ಅವರು ಆರೋಪವನ್ನ ಮಾಡಿದ್ದಾರೆ. ಏನು ಶಾಸಕ ರಘುಪತಿ ಭಟ್ ಅವರು ಆರೋಪವನ್ನ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ SDPI ಜಿಲ್ಲಾಧ್ಯಕ್ಷ ನಜೀರ್ ಅಹಮದ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದು SDPI ಕೈವಾಡ ಅಲ್ಲ, BJP ರಾಜಕೀಯ ಷಡ್ಯಂತ್ರ ಅಂತ ಆರೋಪ ಮಾಡಿದ್ದಾರೆ. ಮತ್ತೆ ಪುನಃ ವಿವಾದವನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು. ಸರ್ಕಾರದ ಒಂದು ಉನ್ನತ ಮಟ್ಟದ ಸಮಿತಿಯ ಯಾವ ನಿರ್ಧಾರ ಬರ್ತದ ಅಲ್ಲಿವರೆಗೆ ಅವರು ಹಿಂದಿನ ಪದ್ಧತಿಯಲ್ಲೇ, ಈಗ ಅದೇ ಮಕ್ಕಳು 1.5 ವರ್ಷ ಹೋಗಿದ್ದಾರೆ. ಡಿಸೆಂಬರ್ 31ರವರೆಗೆ ಅವರಿಗೆ ಸಮಸ್ಯೆ ಇರಲಿಲ್ಲ. ಯಾವಾಗ ಡಿಸೆಂಬರ್ 30ನೇ ತಾರೀಕಿಗೆ ಕಾಪುವಲ್ಲಿ SDPI ಅವರದ್ದು 3 ಸ್ಥಾನ ಪುರಸಭೆಯಲ್ಲಿ ಬರ್ತದ, ಅಷ್ಟವರೆಗೆ ಈ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಅದು 30ನೇ ತಾರೀಕಿಗೆ ಬರ್ತದೆ, 31ನೇ ತಾರೀಕಿಗೆ ಅವರು ಅರ್ಜಿ ಕೊಡ್ತಾರೆ. ಅಂದರೆ ಇದರ ಹಿಂದೆ ಏನು ಷಡ್ಯಂತ್ರ ಇದೆ, ಇದರ ಹಿಂದೆ ಕ್ಯಾಂಪಸ್ ಫ್ರಂಟ್ ಅಂತ ಹೇಳುವಂಥವ್ರು, ಇದರ ಹಿಂದೆ NSU ಅಂತ ಹೇಳುವಂಥ ವಿದ್ಯಾರ್ಥಿ ಸಂಘಟನೆಗಳು, ಇವರೆಲ್ಲ ಇದರ ಕುಮ್ಮಕ್ಕನ್ನು ಮಾಡಿ ಇವರಿಂದ ಮಾಡಿಸ್ತಾ ಇದ್ದಾರೆ. ನಾನು ಪೋಷಕರಲ್ಲಿ ವಿನಂತಿ ಮಾಡುವಂಥದ್ದು ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡುವಂಥದ್ದು, ಇದು ನಿಮ್ಮ ಭವಿಷ್ಯದ ಪ್ರಶ್ನೆ. ನಿಮಗೆ ಶಿಕ್ಷಣ ಮುಖ್ಯ, ನೀವು ಧಾರ್ಮಿಕ ಆಚರಣೆಯನ್ನು ಮಾಡಲೇಬೇಕು. ಆದರೆ ಶಾಲೆಯಲ್ಲಿ ಇಷ್ಟವರೆಗೆ ಹೇಗಿತ್ತು ಅದನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿ ಪೋಷಕರಲ್ಲಿ ಮತ್ತೆ ನಾನು ವಿದ್ಯಾರ್ಥಿ ನೋಡಿ, ನಾವು ಇದನ್ನು ತಿಳಿದ ಮಟ್ಟಿಗೆ ಇದು ಈಗ ಉದ್ಭವ ಆದದ್ದಲ್ಲ.
ಇದು ಕೆಲವು ವರ್ಷದಿಂದ ಈ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಯಿತು ಆವತ್ತಿನಿಂದ ಇಲ್ಲಿ ಹಿಜಾಬ್ ಧರಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಅವರಿಗೆ ಉಪದ್ರವ ಮಾಡಿದ್ದಾರೆ. ಅಂದರೆ ಅಲ್ಲಿ ಯಾನು ಹಿಜಾಬ್ ಧರಿಸಬಾರದು ಅನ್ನುವಂಥ ನಿಯಮ ಇಷ್ಟವರೆಗೆ ಇರಲಿಲ್ಲ. ಈಗ ತಾನೇ ಅವರು ಹೊಸ ನಿಯಮ ಮಾಡ್ತಾ ಇರೋದಷ್ಟೇ. ಇದಕ್ಕೆ ಇಷ್ಟವರೆಗೆ ಅಂಥ ನಿಯಮ ಇರಲಿಲ್ಲ. ಎಷ್ಟೋ ಮಕ್ಕಳು ಇಲ್ಲಿ ಕಲಿತು ಹೋದವರಿದ್ದಾರೆ. ನಮಗೆ ಗೊತ್ತಿದ್ದವರ ಎಷ್ಟೋ ಮಕ್ಕಳು, ಅಂದರೆ ನಮಗೆ ಕೌಟುಂಬಿಕವಾಗಿ ಗೊತ್ತಿರುವಂಥ ಎಷ್ಟೋ ಮಕ್ಕಳು ಈ ಶಾಲೆಯಲ್ಲಿ ಕಲಿತು ಹೋಗಿದ್ದಾರೆ. ಅವರು ಹಿಜಾಬ್ ಧರಿಸಿದ್ದಾರೆ, ಎಲ್ಲವನ್ನು ಮಾಡ್ಕೊಂಡು ಹೋದಂಥ ಸ್ಕೂಲ್. ಹೀಗಾಗಿ ಇದೊಂದು ಯಾವುದೋ ಒಂದು ರೀತಿಯ ಒಂದು ಜಾತಿ ಒಂದು ವೈಷಮ್ಯ ತರುವಂಥ ಒಂದು ರೀತಿಯಲ್ಲಿ ಬರ್ತಾ ಇದೆ ಅಷ್ಟೇ. ಈ ಸ್ಕಾರ್ಪು ಅನ್ನುವಂಥದ್ದು, ಈ ಹಿಜಾಬ್, ಇದು ನಮಗೆ ಈ ಮುಸಲ್ಮಾನರಿಗೆ ಒಂದು ಮೂಲಭೂತ ಹಕ್ಕು. ಅದರಲ್ಲಿ ಯಾರದ್ದೇ ಒಂದು ಧರ್ಮಕ್ಕೆ ಅಡಚಣೆ ಆಗುವಂಥದ್ದು ಯಾವುದೂ ಇಲ್ಲ. ಒಂದು ಹೊಸತೊಂದು ಪ್ರಯೋಗ ಸಹ ಅಲ್ಲ. ನಾವು ಆಲೋಚನೆ ಮಾಡಬೇಕು, ಇದೊಂದು ಹೊಸ ಪ್ರಯೋಗ ಅಲ್ಲ, ಇಲ್ಲಿ ನಮ್ಮದು ನಡಿಬೇಕು ಅನ್ನೋಂಥ ರೀತಿಯಲ್ಲಿ ಒಂದು ಹಾಕಿ ಪ್ರೆಷರ್ ಹಾಕುವಂಥದ್ದು ಅಲ್ಲ. ಇದು ಇದ್ದದ್ದನ್ನು ಇವರು ಫಾಲೋ ಮಾಡ್ಕೊಂಡು ಹೋಗುವಂಥದ್ದು. ಅಲ್ಲದೆ ಅದೇ ಮಕ್ಕಳ ಹತ್ರ ನಾವು ಕೇಳುವಾಗ ಸಹ ಅವರು ಹೇಳಿದ್ರು ಎಲ್ಲ ನಡೀತಾ ಇತ್ತು ಮುಂಚಿನಿಂದ ಸಹ, ಬೇರೆಯವರು ಸಹ ಅದು ಅವರವರ ರೀತಿಯಲ್ಲಿ ಮಾಡ್ತಾಯಿದ್ರು. ಇಲ್ಲಿ ಯಾವುದೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದು ಹೊಸ ರೀತಿಯಲ್ಲಿ ಉದ್ಭವ ಆಗ್ತಾ ಇದೆ ಅಂತ ನೋಡಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.